ಹಲೋ. ಹಾ, ಕನ್ನಡ ಅಭಿಮಾನಿಗೆ ನಮಸ್ಕಾರ ಜಯರಾಮರೇ. ಸರ್ ನಮಸ್ಕಾರ, ಹೇಳಿ. ಕಾಫಿ ಐತೆ? ತಿಂಡಿ ಆಯ್ತು ಸರ್. ತಿಂಡಿ ಆಯ್ತಾ? ಇಷ್ಟು ಬೇಗ ಹೊರಟ್ರಾ ಆಫೀಸ್ಗೆ? ಸರ್ ಆಫೀಸ್ಗೆ ಹೊರಟ್ರಾ? ಹೊರಟಿದ್ದಾನೆ, ಹೇಳಿ ಸರ್. ಅದೇ ಪತ್ರಿಕೆಯಲ್ಲಿ ಬಂದಿದೆ ಇವತ್ತು, ಪ್ರಜಾವಾಣಿಯಲ್ಲಿ ನೋಡಿದ್ರೇನೋ ನೀವು? ಹೌದಾ? ಇಲ್ಲ, ನೋಡಿಲ್ಲ, ನೋಡ್ತೀನಿ ಸರ್, ಆಯ್ತೀನಿ. ಸರಿ. ಹಾಗಾಗಿ ನೋಡಿ, ತಾವು ತಕ್ಷಣ ಹೇಳಿಕ್ಕೆ ಅನುಕೂಲ ಆಯ್ತು. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆಲ್ಲ ತಲುಪಿಸಿದೀವಿ ಸರ್. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆಲ್ಲ ತಲುಪಿಸಿದೀವಿ ಸುದ್ದಿನ. ಸರಿ ಸರ್, ಆಯ್ತು ಸರ್, ಒಳ್ಳೇದಾಗ್ಲಿ. ಆಯ್ತು, ಒಳ್ಳೇದಾಗ್ಲಿ. ಅದಕ್ಕೇನೆ ತಾವು ನೋಡ್ಲಿ ಅಂತಾನೆ ಫೋನ್ ಮಾಡಿದೆ. ಸರಿ ಸರ್, ಆಯ್ತು ಸರ್. ಓಕೆ ಜಯರಾಮಣ್ಣ. ತುಂಬಾ ಧನ್ಯವಾದಗಳು ಸರ್. ಸ್ವಲ್ಪ ಕೆಬಿಲಿ ಸಮಸ್ಯೆಗಳಿದೆ ಬನ್ನೂರಲ್ಲಿ. ಏನ್ ಗೊತ್ತೆ, ಕಂಬಗಳೆಲ್ಲ ಬಿದೋಗ್ತಾ ಇದೆ ತುಂಬಾ ಕಡೆ. ಹೌದು ಹೌದು. ನಾನು ಫೋಟೋಗಳ ತಕೊಂಡ್ಬಂದಿದ್ದೀನಿ ನೆನ್ನೆ ಹೋಗಿ. ಲೈನ್ ಮ್ಯಾನ್ಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಕೂಡ ಸಾರ್ವಜನಿಕ ಹೇಳಿಕೆ ಇದೆ. ಇಂಜಿನಿಯರ್ ಇದ್ ಮಾಡಿ ಸರ್, ಅವರು ಶ್ಯಾಮನಹಳ್ಳಿ ಅವರೇನೆ. ಕಾರ್ಯನಿರ್ವಾಹಕ ಇಂಜಿನಿಯರ್ ಆನಂದ್ ಅಂದ್ಬಿಟ್ಟು ನಂಜನಗೂಡಲ್ಲಿ. ಹೌದು ಸರ್, ಆನಂದ್ ಅವ್ರ ಇದೆ, ನಂಬರ್ ಇದೆ. ಶ್ಯಾಮನಹಳ್ಳಿ ಅವರೇನೆ. ಒಂಚೂರು ಹೇಳಿ, ನೀವು ಅವರು ಹೋಗ್ಲಿಲ್ಲ, ಹಿಂಗಾದ್ರೆ ಹೆಂಗೆ ಏನು ಅಂತ ಒಂಚೂರು ಮಾತಾಡಿ ನೀವು. ಆಮೇಲೆ ಇವರು ಸರ್ ಲೈನ್ ಮ್ಯಾನ್ಗಳು ಹಳ್ಳಿ ಕಡೆ ಹೋದಾಗ ಬಿದೋಗ್ತಾರೆ, ಕಂಬ ನೋಡ್ರೆ ಸುಮ್ನೆ ಬರ್ತಾರಲ್ಲ ಸರ್. ಎಷ್ಟು ಮಾನವೀಯತೆ ಏನಿದೆ ಲೆಕ್ಕ ಹಾಕೊಳ್ಳಿ. ಅದಲ್ಲ, ದಿನಚರಿ ಅವ್ರದ್ದು ಏನು ಎತ್ತ ಅಂತ ನೋಡ್ಕೊಂಡು ಇದ್ ಮಾಡ್ಬೇಕು. ಪೂರ್ತಿ ಬಿದ್ದೋಗಿ ಎಲ್ಲ ಕಾಂಟ್ರಾಕ್ಟರ್ ಕೊಡಗಂಟ ಹಂಗೆ ಬಿಡ್ತಾರೆ ಅತ್ತಾಗೆ ಸರ್. ಹಂಗೆ ಆಗಿ ಈಗ ಒಂದ್ ಸುದ್ದಿ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ಹನುನಾಳ ಗ್ರಾಮದಲ್ಲಿ ಒಬ್ಬ ಬಡ ರೈತ. ಯಾವ ಊರು ಸರ್? ಹನುನಾಳ ಗ್ರಾಮದಲ್ಲಿ ಬಡ ರೈತರಿಗೆ ಜಮೀನಲ್ಲಿ ಅದನ್ನ ತಮ್ಗೆ ಗೊತ್ತಿದೆ ಸರ್. ಹೇಳಿ ಸರ್. ಅದೇ ಸರ್, ಅದು ವೈರ್ ಕೈ ಹಾಕ್ಬಿಟ್ಟು ಕೈ ಸುಟ್ಟೋಗ್ಬಿಟ್ಟಿದೆ ಅವನಿಗೆ ಪಾಪ. ಲೈನ್ ವೈರು ಅಲ್ವೇ? ತಮಗ್ ಗೊತ್ತಿದೆ. ಹೌದು ಹೌದು ಹೌದು. ನೋಡಿ, ಅವನಿಗೆ ಪರಿಹಾರನೂ ಕೊಟ್ಟಿಲ್ಲ, ಒಂದು ಟ್ರೀಟ್ಮೆಂಟ್ ಕೂಡ ಕೊಡ್ತಿಲ್ಲ. ಹಿಂಗಾದ್ರೆ ಹೆಂಗೆ ಸರ್? ಹಂಗಾದ್ರೆ ಹೆಂಗೆ? ಕುಟುಂಬದವ್ರು ಹಂಗಾಗಿದೆ ಸರ್. ನೋಡಿ, ತಾವು ಕೇವಲ ಪರಿಚಯ ಹೇಳಿದ ತಕ್ಷಣ ನಾನು ಸುದ್ದಿ ಹಾಕಿದೀನಿ. ಹೌದು ಹೌದು. ಅದು ಮಾನವೀಯತೆ. ಯಾಕೆಂದ್ರೆ ಬೇರೆಯವ್ರಿಗೆ ರೈತರಿಗೆ ತೊಂದರೆ ಆಗ್ಬಾರ್ದದು. ಹೌದು. ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ. ಈಗ ನೀವು ಒಬ್ಬರು ಅಧಿಕಾರಿನೇ, ನಾವು ಸಮಾಜಕ್ಕೆ ಕೆಲಸ ಮಾಡೋಂತವ್ರು. ಹೌದು ಹೌದು. ಈಗ ಅವರೇನು ಕರೆಂಟ್ ಓಡಿಸ್ಕೊಂಡ್ರೆ ನಮ್ಗೇನು ಲಕ್ಷಾಂತರ ರೂಪಾಯಿ ಕೊಡಲ್ಲ. ನೆನೆ ಕುರಿ ಸದೋದ್ಮೇಲೆ ನೀವು ಹೇಳಿದ್ಮೇಲೆ ಸುದ್ದಿ ಮಾಡಿದ್ಮೇಲೆ ಇವರೇನು ನಂಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿಲ್ಲ. ಏನು ಇಲ್ಲ. ಹೌದು ಹೌದು. ದಯವಿಟ್ಟು ಒಂದ್ ಸ್ವಲ್ಪ ಕೆಬಿ ಇಲಾಖೆಗೆ ಇವ್ರು ಎಚ್ಚೆತ್ಕೊಳ್ಳಿದ್ದಾರೆ ಸರ್. ಅತಿಯಾದ ಸುದ್ದಿಗಳನ್ನ ಮಾಡ್ತೀನಿ, ಸ್ವಲ್ಪ ಹೆಚ್ಚಿಗೆ ಕೊಡಿ ಸರ್. ಇಲ್ಲ, ಮಾತಾಡ್ತೀನಿ ನಾನು. ಅರ್ಜುನ್ ಅಂತ ಇದಾರೆ, ಅವರೇ ಇನ್ಚಾರ್ಜ್. ಅಲ್ಲ, ಏನ್ ಹೇಳಿ. ಈಗ MP ಮಾದೇವಪ್ಪ ಅವ್ರು ಎಲ್ಲ ಟಿ ನರಸೀಪುರ ಎಲ್ಲ ಇದಾಗಿರೋದ್ರಿಂದ ಮಾಧ್ಯಮದವರು ಮತ್ತೆ ಏನ್ ಸಲಹೆ ಕೊಡ್ತಾರೆ ಸಾರ್ವಜನಿಕರು, ಅವನ್ನೆಲ್ಲ ವಿಲೇವಾರಿ ಮಾಡ್ಬೇಕು ಇವರು ತ್ವರಿತವಾಗಿ. ಅಲ್ಲ, ನಾವು ಕೆಬಿದು ಒಂದೊಂದು ಹುಡುಕಿದ್ರೆ ಇವ್ರಿಗೆ ಕೆಲಸಗಳು ಸಿಕ್ಕಾಪಟ್ಟೆ ಸಿಗುತ್ತೆ. ಅಟ್ಲೀಸ್ಟ್ ತೊಂದರೆ ಆಗಿರೋದು ಕೆಲಸ ಮಾಡಿ ನೋಡಿ. ಆ ಹುಡುಗಂಗೆ ವ್ಯಕ್ತಿ ಪಾಪ ದನ ಕಾಯೋ ಹುಡುಗ, ಅವನು ಜಮೀಲ್ ಬಿದ್ದಂತ ವೈರು ಗೊತ್ತಿಲ್ದೇನೆ 2-3 ದಿನ ಆಗೈತೆ. ಗೊತ್ತಿಲ್ದೇನೆ ಎತ್ತಕ್ ಹೋದಾಗ ಅದು ಸಾರ್ವಜನಿಕ ಹೇಳಿಕೆ ಹತ್ರ ಇದೆ. ಅದೇ ಆಕಸ್ಮಿಕವಾಗಿ ಗೊತ್ತಿಲ್ಲದೆ ಇದ್ ಮಾಡಿರೋದು, ಆಕಸ್ಮಿಕವಾಗಿ